ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 14. ಈಗ ಕಂಬಳಿನ ಹೊಂತ ಮುಖ ಎಲ್ಲ ಮುಚ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅನ್ವಿತಾ? ನೆನೆ ರಾತ್ರಿ ಆಗಬೇಕಾಗಿರೋದೆಲ್ಲ ಆಲ್ರೆಡಿ ಹೋಗಿದೆ. ಋಗ್ವೇದ ಗಂಭೀರವಾಗಿ ಮುಖ ಇಟ್ಕೊಂಡು ಗಂಟಿಗೆ ಕೇಳ್ದ. ಅವನ ಮಾತುಗಳನ್ನೇ ಕೇಳಿದ್ದೇ ತಡ ಅನ್ವಿತಾಳ ಇಡೀ ದೇಹದಲ್ಲಿ ಒಮ್ಮೆಗೆ ತೀವ್ರವಾದ ವಿದ್ಯುತ್ ಹರಿದು ಹೋಯಿತು. ಗಂಟಲು ಪೂರ್ತಿ ಒಣ ಹಿಟ್ಟಿಗೆ ಅಂತಾಯಿತು. ಆದರೂ ಅವಳು ಹೇಗೋ ಕಷ್ಟಪಟ್ಟು ಧೈರ್ಯವನ್ನು ಒಟ್ಟುಗೂಡಿಸ್ಕೊಂಡು ಕಂಬಳಿಯ ಒಳಗಿನಿಂದಲೇ ಸಣ್ಣ ಧ್ವನಿಯಲ್ಲಿ ಕೇಳಿದ್ಲು. ನಿನ್ನೆ ರಾತ್ರಿ ಅದು ಏನಾಯಿತು? ಅನ್ವಿತಾಳ ಧ್ವನಿ ನಡುಗ್ತಾಯಿತ್ತು. ಏನಾಯಿತು? ನಾವು ಗಂಡ ಹೆಂಡತಿ ಎನ್ನುವುದನ್ನು ನೀನು ನಿನ್ನೆ ರಾತ್ರಿ ಪೂರ್ತಿ ಸಾಬೀತು ಮಾಡಿದೀಯ. ವೇದ್ ಸ್ವಲ್ಪ ಮುಜುಗರ ನಟಿಸುತ್ತಾ ಕಣ್ಣು ಹೊಡೆದ. ದೇವ್ರೇ, ಏನು ಹೇಳ್ತಿದ್ದೀರ ನೀವು? ಅನ್ವಿತಾ ಕಷ್ಟಪಟ್ಟು ಜೊಲ್ಲುಂಗುದ್ಲು. ನಿನಗೆ ಈ ಘಟನೆಯ ಬಗ್ಗೆ ನೀನು ವಿವರವಾಗಿ ಬಿಡಿಸಿ ಹೇಳಬೇಕಾ ಅನ್ವಿತಾ? ಸರಿ, ಹಾಗಾದರೆ ಕೇಳು. ವೇದ್ ಅವಳ ಹತ್ರ ಜರುಗ್ದ. ಇಲ್ಲ ಪ್ಲೀಸ್, ಸಾಕು, ನಿಲ್ಲಿಸಿ. ಅನ್ವಿತಾ ತಕ್ಷಣವೇ ತನ್ನ ಎರಡೂ ಕಿವಿಗಳ ಮೇಲೆ ಗಟ್ಟಿಯಾಗಿ ಕೈ ಇಟ್ಕೊಂಡ್ಳು. ನೋಡು, ನಿನ್ನೆ ರಾತ್ರಿ ನಿನ್ನನ್ನು ತಡೆಯಲು ನಾನು ಕೈಲಾದಷ್ಟು ಪ್ರಯತ್ನಿಸಿದೆ ಗೊತ್ತಾ, ಆದರೆ ನೀನು ನನ್ನ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟೊಂದು ಹಠ ಮಾಡಿ ಎಲ್ಲವನ್ನು ಮಾಡಿದ್ಯಾ. ವೇದ್ ಸುಳ್ಳನ್ನೇ ನಿಜ ಬಿಂಬಿಸುವಂತೆ ಹೇಳೋಕ್ಕೆ ಶುರು ಮಾಡ್ತಾನೆ. ಅನ್ವಿತಾಗೆ ಈಗ ತಾನು ಭೂಮಿಯ ಮೇಲಿದ್ದೇನಾ ಅಥವಾ ಎಲ್ಲಾದರೂ ಕಣ್ಮರೆಯಾಗಿ ಹೋಗ್ತಾ ಇದ್ದೇನಾ ಅನ್ನೋ ಭ್ರಮೆ ಶುರುವಾಯಿತು. ತೀವ್ರವಾದ ನಾಚಿಕೆಯಿಂದ ಅವಳ ಎರಡೂ ಕೆನ್ನೆಗಳು ಕೆಂಪು ಟೊಮೆಟೊಗಿಂತ ಸಖತ್ತು ಕೆಂಪಾಗ್ಬಿಟ್ವು. ಆ ಮುಜುಗರ ತಡೆಯಲಾರದೆ ಸೀದಾ ಗ್ಯಾಲರಿಗೆ ಹೋಗಿ ಅಲ್ಲಿಂದ ಕೆಳಗೆ ಜಿಗಿದು ಬಿಡೋಣ ಅನ್ನುವಷ್ಟು ಬೇಜಾರು ಕೂಡ ಭಯ ಕೂಡ ಆಯಿತು. ಅದರ ವಿಪರೀತ ತಲೆನೋವು ಮತ್ತು ನಶೆಯಿಂದಾಗಿ ಅವಳ ದೇಹ ಅದಕ್ಕೆ ಸಹಕರಿಸ್ತಾ ಇಲ್ಲ. ಅಮ್ಮ ಯಾವಾಗಲೂ ನನಗೆ ಹೇಳ್ತಿದ್ರು, ನಮ್ಮ ಅನ್ವಿತಾ ಎಷ್ಟು ಶಾಂತ ಸ್ವಭಾವದ ಹುಡುಗಿ, ಎಷ್ಟು ಸೂಕ್ಷ್ಮ ಅನಿಸೋಳು ಅಂತ. ಆದರೆ ನಿನ್ನೆ ರಾತ್ರಿ ನಿನ್ನ ಅವತಾರ ನೋಡಿದ ಮೇಲೆ ವೇದ್ ಗಲ್ಲ ಮುಟ್ಕೊಂಡು ನಿಟ್ಟುಸಿರು ಬಿಟ್ಟ. ನಾನೇನು ತಪ್ಪು ಮಾಡಿದೆ? ಅವಳು ತಡೆಯಲಾರದೆ ಕಂಬಳಿಯಿಂದ ತನ್ನ ಮುಖದ ಮೇಲಿದ್ದ ಒಂದು ಕೈಯನ್ನು ಸರಿಸಿ ದಪ್ಪ ಕಣ್ಣುಗಳಿಂದ ಅವನತ್ತ ನೋಡಿದ್ಲು. ಇಲ್ಲಿ ನೋಡು, ಈ ಉಗುರುಗಳನ್ನು ನೋಡು. ಋಗ್ವೇದ ತಕ್ಷಣ ತನ್ನ ಶರ್ಟ್ ಕಾಲರ್ ಪಕ್ಕಕ್ಕೆ ಸರಿಸಿ ತನ್ನ ಭುಜದ ಮೇಲಿದ್ದ ಉಗುರಿನ ಗೀಚಿದ ಗುರುತುಗಳನ್ನು ತೋರಿಸ್ತಾ. ಅದನ್ನು ನೋಡ್ತಿದ್ದಾಗೆ ಅನ್ವಿತಾಗ ನಾಚಿಕೆಯ ಪರಮಾವಧಿಯಾಗಿ ಕಣ್ಣುಗಳನ್ನು ತಾನೇ ತಿಳಿಯದಂತೆ ನೀರು ತುಂಬಿ ಬಂತು. ಅಸಲಿಗೆ ಅವಳು ಶವರ್ ಆಟ ಆಡುವಾಗ ಋಗ್ವೇದ ಅವಳನ್ನು ತಡೆಯಲು ಹೋದಾಗ ಆದ ಸಣ್ಣ ಗಿರುಗಳಷ್ಟೇ ಅವು. ನಾನೊಬ್ಬ ಬಡಗಂಡ. ನಿನ್ನೆ ರಾತ್ರಿ ನಿನ್ನ ಕೈಯಿಂದ ನನ್ನನ್ನು ರಕ್ಷಿಸಿಕೊಳ್ಳಲು ಸಿಕ್ಕಾಪಟ್ಟೆ ಹೋರಾಡಿದ್ದೀನಿ. ಆದರೆ ನೀನು ಮಾತ್ರ ನನ್ನ ಬಿಟ್ಟು ಇರಲು ಸಿದ್ಧಳೇ ಇರಲಿಲ್ಲ. ಋಗ್ವೇದ ತಾನೇ ಬರುತ್ತಿದ್ದ ನಗುವನ್ನು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಿದ್ದಾಗ ಸರಿಯಾಗಿ ಅದೇ ಸಮಯಕ್ಕೆ ಅವನ ಮೊಬೈಲ್ಗೆ ಅಮ್ಮನ ಫೋನ್ ಕೂಡ ರಿಂಗ್ ಆಯಿತು. ಋಗ್ವೇದ ಇದನ್ನೇ ಬಂಡವಾಳ ಮಾಡಿಸ್ಕೊಳ್ಬೇಕು ಅಂತ ನಿರ್ಧರಿಸಿ ಉದ್ದೇಶಪೂರ್ವಕವಾಗಿ ಆ ಕರೆಯನ್ನು ಸ್ಪೀಕರ್ನಲ್ಲಿ ಇಟ್ಟ. ಏ ಅಮ್ಮ, ಹೇಳು, ವೇದ್ ಅಂದ. ವೇದ್, ನಿನ್ನೆ ರಾತ್ರಿ ನನಗೆ ಫೋನ್ ಮಾಡೋದನ್ನು ಪೂರ್ತಿ ಮರೆತುಬಿಟ್ಟಿಯಾ ಅಲ್ವೋ? ನೀನು ಮನೆಗೆ ಹೋಗಿದ್ದೀಯಾ ಅಥವಾ ಇನ್ನೂ ಆಫೀಸ್ನಲ್ಲೇ ಇದ್ದೀಯಾ? ಅಮ್ಮ ಆ ಕಡೆಯಿಂದ ಪ್ರೀತಿಯಿಂದ ವಿಚಾರಿಸಿದ್ರು. ಅಮ್ಮ, ನಾನು ಮನೆಗೆ ಬಂದಿದ್ದೀನಿ. ಅಂದ ಹಾಗೆ ಈಗ ನಿನ್ನೆ ರಾತ್ರಿಯಲ್ಲಿ ಏನೇನು ನಡೆದೋಯ್ತು, ಏನೇನಾಯಿತು ಅಂತ ಎಲ್ಲ ನಿನ್ಗೆ ವಿವರವಾಗಿ ಹೇಳ್ತೀನಿ, ಕೇಳು. ಋಗ್ವೇದ ಅನ್ವಿತಾಳ ಕಡೆ ನೋಡಿ ಕಣ್ಣು ಕಿರಿದುಗೊಳಿಸ್ತಾ. ಅನ್ವಿತಾ ತನ್ನ ಕಣ್ಣುಗಳನ್ನು ಇನ್ನೂ ದೊಡ್ಡದು ಮಾಡಿಕೊಂಡು ಗಾಬರಿಯಿಂದ ಹಾರ್ಟ್ ಬೀಟ್ ಜಾಸ್ತಿ ಮಾಡ್ಕೊಳ್ತಾ, ಹೌದಾ, ಏನಾಯಿತು? ಅಮ್ಮ ಕುತೂಹಲದಿಂದ ಕೇಳಿದ್ರು. ಋಗ್ವೇದ ಈಗ ಅನ್ವಿತಾಳನ್ನು ಕಣ್ಣುಗಳಿಂದಲೇ ಆಟ ಆಡಿಸ್ತಾ, ನನ್ನ ಅಮ್ಮನಿಗೆ ನಿನ್ನ ಸಾಹಸದ ಬಗ್ಗೆ ಹೇಳಲಾ ಅಂತ ಸನ್ನೆ ಮಾಡ್ದ. ಅನ್ವಿತಾ ಕಣ್ಣೀರ ಕೋಡಿಯಲ್ಲೇ ಬೇಡ, ಪ್ಲೀಸ್ ಹೇಳ್ಬೇಡಿ ಅಂತ ಕೈ ಮುಗಿದು ಬೇಡ್ಕೊಳ್ತಾ ತಲೆ ಅಳ್ಳಾಡಿಸ್ತಿದ್ಲು. ನಂತರ ವೇದ್ ತಕ್ಷಣವೇ ಮೊಬೈಲ್ನ ಸ್ಪೀಕರ್ ಮೇಲೆ ತನ್ನ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡು ಧ್ವನಿ ಆಚೆ ಹೋಗದಂತೆ ತಡೆದ. ನೋಡು ಅನ್ವಿತಾ, ನಾನು ಕೇಳುವ ಒಂದು ಸಣ್ಣ ವಿಷಯವನ್ನು ನೀನು ನನಗೆ ಕೊಡಬೇಕು. ಆಗ ಮಾತ್ರ ನನ್ನ ಅಮ್ಮನಿಗೆ ಬೇರೆ ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಇಲ್ಲಾಂದರೆ ರಾತ್ರಿ ಕಥೆನೆಲ್ಲ ಓಪನ್ ಮಾಡಿಬಿಡ್ತೀನಿ. ವೇದ್ ಕಣ್ಣು ಮಿಟ್ಕಿಸಿ ಬ್ಲ್ಯಾಕ್ ಮೇಲ್ ಮಾಡ್ದ. ಸರಿ, ನೀವು ಹೇಳಿದ ಹಾಗೆಯೇ ಕೇಳ್ತೀನಿ. ಫೋನ್ ಆಫ್ ಮಾಡಿ ಫಸ್ಟು. ಅನ್ವಿತಾ ವಿಧಿ ಇಲ್ಲದೆ ಬೇಗನೆ ತಲೆ ಆಡಿಸಿದ್ಲು. ಋಗ್ವೇದ ಅಮ್ಮನಿಗೆ ಅದು ಏನಿಲ್ಲಮ್ಮ, ಆಫೀಸ್ ವಿಷಯ ಅಷ್ಟೇ ಬಿಡಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿ ಮುಗುಳ್ನಗುತ್ತಾ ಹಾಲ್ ಕಡೆಗೆ ಹೋದ. ಅವನು ರೂಮ್ನಿಂದ ಆಚೆ ಹೋಗ್ತಾ ಇದ್ದಂಗೆ ಅನ್ವಿತಾ ಕಂಬಳಿಯನ್ನು ಬಿಸಾಡಿ ನೇರವಾಗಿ ಬಾತ್ರೂಮ್ ಒಳಗೆ ಹೋಗಿ ಬಾಗ್ಲನ್ನು ಹಾಕೊಂಡ್ಳು. ಬಾತ್ರೂಮ್ ಕನ್ನಡಿಯ ಮುಂದೆ ನಿಂತು ಅವಳಿಗೆ ತಳಮಳ ಶುರುವಾಗಿತ್ತು. ನನಗೆ ಏನಾಗ್ತಿದೆ ಇತ್ತೀಚೆಗೆ? ಇವರು ನಿಜವಾಗಿಯೂ ನಿನ್ನೆ ರಾತ್ರಿ ಅದೆಲ್ಲ ನಡೀತು ಅಂತ ನನ್ನ ಎದುರು ಹೇಳ್ತಾ ಇದ್ದಾರೆ, ಆದರೆ ನನಗೆ ಯಾಕೋ ಆ ತರಹದ ಯಾವುದೇ ಫೀಲಿಂಗ್ಸ್ ನೆನಪಿಗೆ ಬರ್ತಾ ಇಲ್ವಲ್ಲ? ಅನ್ವಿತಾ ಒಮ್ಮೆ ತನ್ನ ಕೈಯನ್ನು ತನ್ನದೇ ದೇಹದ ಮೇಲೆ ಸವರ್ಕೊಂಡು ಗೊಂದಲದಿಂದ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲೇ ಅವಳ ಗಮನ ಬಾತ್ರೂಮ್ ಮೂಲೆಯಲ್ಲಿ ಒದ್ದೆಯಾಗಿ ಪಕ್ಕಕ್ಕೆ ಬಿದ್ದಿದ್ದ ಸೀರೆ ಕಡೆಗೆ ಹೋಯಿತು. ಅದನ್ನು ನೋಡಿದ ತಕ್ಷಣ ಅವಳಿಗೆ ನಿನ್ನೆ ರಾತ್ರಿ ತಾನು ಶವರ್ ಕೆಳಗೆ ಮಳೆ ಆಟ ಆಡಿದ್ದು ಅಸ್ಪಷ್ಟವಾಗಿ ನೆನಪಿಗೆ ಬಂದು ಇನ್ನಷ್ಟು ಮುಜುಗರ ಇಮ್ಮಡಿ ಆಯಿತು.
ಕೊನೆಗೆ ಅವಳು ಜೋರಾಗಿ ತಲೆ ಅಳ್ಳಾಡಿಸಿ ಯೋಚನೆಗಳನ್ನು ಬದಿಗಿಟ್ಟು ಬೇಗ ಬೇಗನೆ ಸ್ನಾನ ಮುಗಿಸಿ ತನ್ನ ರೆಗ್ಯುಲರ್ ಡ್ರೆಸ್ಸನ್ನು ಧರಿಸಿ ಬಾತ್ರೂಮ್ನಿಂದ ಹೊರಬರ್ತಾಳೆ. ಅವಳು ಹೊರಗೆ ಬರುವಾಗ ವೇದ್ ಹಾಸಿಗೆ ಮೇಲೆ ಆರಾಮವಾಗಿ ಕುಳಿತು ಕೇವಲ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಅನ್ವಿತಾ ಕದಲಿಕೆಯಂತೆ ಒಂದು ಕಣ್ಣಿಂದ ಅವನನ್ನು ನೋಡಿದಾಗ ಅವನು ಅವಳ ಮುಖದ ಹಾವಭಾವ ನೋಡಿ ಗಹಗಹಿಸಿ ನಗ್ತಾ ಇದ್ದ. ಈ ಮುಜುಗರ ತಡೆಯಲು ಸಾಧ್ಯವಾಗದೆ ಅವಳಿಗೆ ಈ ನಿಜವಾಗಿಯೂ ಅಲ್ಲಿಂದ ಎಲ್ಲಾದರೂ ಓಡಿ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾದರೆ ಈಗ ನಾನು ಕೇಳ್ತೇನೆ, ನನಗೆ ನಿನ್ನಿಂದ ಏನು ಬೇಕು ಅಂತ. ಅವನು ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಅವಳ ಎದುರಿಗೆ ಬಂದು ನಿಂತ. ಅವನ ಆ ಗಂಭೀರ ರೂಪ ನೋಡಿ ಅವಳು ಮತ್ತೆ ಹೆದರಿ ಮಾತನಾಡೋದನ್ನು ನಿಲ್ಲಿಸ್ಬಿಟ್ಲು. ಕೇವಲ ಮೂಕಿಯಂತೆ ತಲೆ ಆಡಿಸಿದ್ಲು ಸರಿ ಅಂತ. ನನಗೆ ಅವನು ಮಾತನಾಡುತ್ತಲೇ ಸಡನ್ನಾಗಿ ಅವಳ ಹೆಗಲನ್ನು ಹಿಡಿದು ತನ್ನ ತೀರ ಹತ್ತಿರ ಕೆಳೆದುಕೊಂಡ. ಇಬ್ಬರ ನಡುವಿನ ಅಂತರ ಪೂರ್ತಿಯಾಗಿ ಕಮ್ಮಿ ಆಗಿಬಿಟ್ಟಿದೆ. ಅವನ ಅನಿರೀಕ್ಷಿತ ಸ್ಪರ್ಶಕ್ಕೆ ಅನ್ವಿತಾಳ ಎದೆಗ ನೂರಾರು ವೇಗದಲ್ಲಿ ಜೋರಾಗಿ ಬಡಿಯೋಕ್ಕೆ ಶುರು ಮಾಡಿತು. ನನ್ನ ಈ ಸ್ನೇಹದ ಪ್ರಸ್ತಾಪವನ್ನು ನೀನು ಮನಸ್ಸಾರೆ ಸ್ವೀಕರಿಸಬೇಕೆಂದು ನಾನು ಬಯಸ್ತೇನೆ. ಇನ್ನು ಮುಂದೆ ನೀನು ಒಬ್ಬ ಒಳ್ಳೆ ಫ್ರೆಂಡ್ಸ್ ಆಗಿರಬೇಕು. ಇದು ನಾನು ಕೇಳೋ ಗಿಫ್ಟ್. ಋಗ್ವೇದ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದ್ದ. ಹೌದಾ, ಜಸ್ಟ್ ಫ್ರೆಂಡ್ಶಿಪ್ ಮಾತ್ರನಾ? ಅನ್ವಿತಾ ಆಶ್ಚರ್ಯದಿಂದ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಅವಳ ಮನಸ್ಸಿನಲ್ಲಿ ಇವನು ಡೈವೋರ್ಸ್ ಪೇಪರ್ ಅಥವಾ ಮ್ಯಾನೇಜರ್ ಪ್ರಿಯಾಳ ಮದುವೆ ವಿಷಯದ ಬಗ್ಗೆ ಏನೋ ಕೇಳಬಹುದು ಅಂತಾನೆ ಅಂದ್ಕೊಂಡು ಅಂದಾಜು ಮಾಡಿದ್ಲು. ಅವನು ಇಷ್ಟು ಸಣ್ಣ ವಿಷಯವನ್ನು ಇಷ್ಟೊಂದು ಬಿಲ್ಡಪ್ ಕೊಟ್ಟು ಕೇಳ್ತಾನೆ ಅಂತ ಅವಳು ಎಂದಿಗೂ ಕೂಡ ಊಹೆ ಮಾಡೇ ಇರಲಿಲ್ಲ. ನನ್ನನ್ನು ಹಾಗೆ ಬಹಳ ಆಶ್ಚರ್ಯದಿಂದ ನೋಡಬೇಡಿ ಮೇಡಮ್. ನೀನು ಆವಾಗಲೇ ನನಗೆ ಮಾತು ಕೊಟ್ಟಿದ್ಯಾ, ನೀನು ಏನು ಕೇಳಿದ್ರು ನಾನು ಪೂರೈಸ್ಕೊಡ್ತೀನಿ ಅಂತ ಹೇಳಿದೆ ತಾನೇ ಅಂತ ಹೇಳಿ ವೇದ್ನಕ್ಕ. ಇವರು ನಿಜಕ್ಕೂ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಸಣ್ಣ ವಿಷಯದಲ್ಲೂ ತನಗೆ ಬೇಕಾದನ್ನು ಹೇಗೆ ಪ್ಲ್ಯಾನ್ ಮಾಡಿ ಪಡಿಬೇಕು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು. ಅನ್ವಿತಾ ತನ್ನೊಳಗೆ ತಾನೇ ಗುಣ್ಕೊಂಡ್ಳು. ಅಂದ ಹಾಗೆ ನೀನು ಯಾಕೆ ಈಗ ಪೂರ್ತಿಯಾಗಿ ಸೈಲೆಂಟ್ ಆಗಿಬಿಟ್ಟಿದ್ಯಾ ಅನ್ವಿತಾ? ನೆನ್ನೆ ರಾತ್ರಿ ನಶೆಯಲ್ಲಿದ್ದಾಗ ಎಷ್ಟು ಮುದ್ದಾಗಿ ದಾರಿಯಾಗಿ ಮಾತಾಡ್ತಿದ್ದೆ ಗೊತ್ತಾ? ವೇದ್ ಮತ್ತೆ ಅವಳ ಕಾಲೆಳೆದ. ಇಲ್ಲ, ಅದು ಬಂದ್ಬಿಟ್ಟು ಅನ್ವಿತಾ ಮಾತು ತಿರುಗಿಸಲು ತಡಬಡಾಯಿಸ್ತಾಳೆ. ಅವನು ಅಷ್ಟು ಹತ್ತಿರ ಬಂದು ನಿಂತಾಗ ಅವಳು ತಾನೇ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ? ಸರಿ, ಈಗ ನನಗೆ ಪೂರ್ತಿಯಾಗಿ ಅರ್ಥ ಆಯಿತು ಬಿಡು. ನೀನು ಇನ್ನೂ ನನ್ನ ಬಗ್ಗೆ ತುಂಬ ಹೆದರುತ್ತಿದ್ದೀಯಲ್ವಾ? ಕೇಳು ಅನ್ವಿತಾ, ನಾನು ಯಾವುದೇ ರಾಕ್ಷಸನಲ್ಲ. ಹೌದು, ಒಪ್ಕೊಳ್ತೀನಿ. ನಾನು ಹಿಂದೆ ನಿನಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ, ಅದು ಒಪ್ಕೊಳ್ತೀನಿ. ಮಾನಸಿಕವಾಗಿ ನೋಯಿಸಿದ್ದೀನಿ. ಆದರೆ ನನ್ನ ಕಡೆಯಿಂದ ಆದ ಬಹುದೊಡ್ಡ ತಪ್ಪು. ಅದಕ್ಕಾಗಿ ನಾನಿವತ್ತು ನಿನ್ನ ಮುಂದೆ ಮನಸ್ಸಾರೆ ವಿಷಾದಿಸ್ತೀನಿ ಮತ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಋಗ್ವೇದ ತುಂಬ ಭಾವುಕನಾಗಿ ಅವಳ ಕೈ ಹಿಡಿದು ತನ್ನ ತಪ್ಪುಗಳನ್ನು ಒಪ್ಕೊಂಡ. ಪರವಾಗಿಲ್ಲ ಬಿಡಿ. ಅನ್ವಿತಾಳ ತುಟಿಗಳ ಮೇಲೆ ನಿರಾಳತೆಯ ಸಣ್ಣ ಮಂದಹಾಸ ಮೂಡಿತು. ಅಷ್ಟೇನಾ? ಜಸ್ಟ್ ಪರವಾಗಿಲ್ಲ ಅಂತ ಒಂದೇ ಒಂದು ಮಾತು ಮುಗಿಸ್ಬಿಟ್ಟೆ. ನಿನಗೆ ಗೊತ್ತಾ ಅನ್ವಿತಾ, ನನ್ನ ಇಡೀ ಲೈಫ್ನಲ್ಲಿ ನಾನು ಮೊದಲ ಬಾರಿಗೆ ಯಾರಿಗಾದರೂ ತಲೆ ತಗ್ಗಿಸಿ ಸಾರಿ, ಕ್ಷಮಿಸಿಬಿಡಿ ಅಂತ ಕೇಳ್ತಾ ಇರೋದು ಇದೇ ಜೀವನದಲ್ಲಿ ಮೊದಲು ಮತ್ತು ನಿನಗೆ ಮಾತ್ರ. ಆಗಿರುವಾಗ ಕೇವಲ ಪರವಾಗಿಲ್ಲ ಅನ್ನೋದಕ್ಕಿಂತ ಬೇರೆ ಏನಾದರೂ ಸ್ವಲ್ಪ ಪ್ರೀತಿಯಿಂದ ಹೇಳಬಾರ್ದಾ? ಋಗ್ವೇದ ಕೃತಕ ಮುನಿಸನ್ನು ನಟಿಸುತ್ತಾ, ಓ ದೇವರೇ, ಎಂತಹ ವಿಚಿತ್ರ ಮನುಷ್ಯವನು. ತಾನೇ ತಪ್ಪು ಮಾಡಿ ತಾನೇ ಕ್ಷಮೆ ಕೇಳಿ ಅದಕ್ಕೂ ತಾನೇ ದೊಡ್ಡ ಕ್ರೆಡಿಟ್ ತಗೋತಾ ಇದ್ದಾನಲ್ವಾ? ಅನ್ವಿತಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತನ್ನ ಕಣ್ಣುಗಳನ್ನು ಮೇಲಕ್ಕೆ ತಿರುಗಿಸಿ ನಿಟ್ಟುಸಿರು ಬಿಟ್ಲು. ಆದರೆ ನಾನು ನಿನಗೆ ಮುಂಚೆಯೇ ಒಂದು ಎಚ್ಚರಿಕೆ ಕೊಡ್ತೀನಿ ಕೇಳು. ನನ್ನ ಫ್ರೆಂಡ್ಶಿಪ್ ಅಷ್ಟು ಈಸಿ ಆಗಿರುವುದಿಲ್ಲ ಮೇಡಮ್. ನಾನು ತುಂಬ ಕಾಟ ಕೊಡ್ತೀನಿ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತೀನಿ, ಋಗ್ವೇದ ಗಂಭೀರವಾಗಿ ಹೇಳಿದ. ಸರಿ, ಒಪ್ಕೊಂಡಿದ್ದೀನಿ. ಅನ್ವಿತಾ ಮುದ್ದಾಗಿ ತಲೆ ಆಡಿಸಿದ್ಲು. ಅಂದ ಹಾಗೆ ನಿನಗೊಂದು ಇಂಟ್ರೆಸ್ಟಿಂಗ್ ಸೀಕ್ರೆಟ್ ಹೇಳ್ತೀನಿ ಕೇಳು. ವೇದ್ ಮೆಲ್ಲನೆ ಅವಳ ಹತ್ತಿರ ಬಂದು ಅವಳ ತಲೆಯ ಒದ್ದೆ ಕೂದಲಿನ ನಡುವೆ ತನ್ನ ಕೈ ಬೆರಳುಗಳನ್ನು ಆಡಿಸ್ತಾ ಕಿವಿಯ ಹತ್ತಿರ ಪಿಸುಗುಡ್ತ. ಏನದು? ಅನ್ವಿತಾಳ ಹೃದಯದ ಬಡಿತ ಮತ್ತೆ ಹೇರತೊಡಗಿತ್ತು. ನಿನ್ನೆ ರಾತ್ರಿ ನಾವಿಬ್ಬರ ನಡುವೆ ನೀನು ಅಂದುಕೊಂಡಂತೆ ಏನೂ ಅನಾಹುತ ನಡೆದೇ ಇಲ್ಲ ಎಂದು ಋಗ್ವೇದ ನಕ್ಕ. ಹೌದಾ? ನಿಜವಾಗ್ಲೂನಾ? ನೀವು ಸುಳ್ಳು ಹೇಳ್ತಿಲ್ಲ ತಾನೇ? ಅನ್ವಿತಾ ನಿಟ್ಟುಸಿರು ಬಿಡುತ್ತಾ ಒಮ್ಮೆಲೆ ಸಂತೋಷದಿಂದ ಜೋರಾಗಿ ಕೂಗಿದ್ಲು. ಅವಳ ತಲೆಯ ಮೇಲಿದ್ದ ಬಹುದೊಡ್ಡ ಭಾರ ಇಳಿದಂತಾಯಿತು. ಹೇಯ್, ಅಷ್ಟು ಜೋರಾಗಿ ಕೂಗಬೇಡಪ್ಪ. ನಿನ್ನೆ ರಾತ್ರಿ ಪೂರ್ತಿ ತಾನೇ ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡು ನಿನ್ನನ್ನು ತಡೆದೆ. ಒಂದು ವೇಳೆ ನಾನು ತಡೆದೇ ಇದ್ದಿದ್ರೆ ನೀನು ನನ್ನನ್ನು ಅವನು ಕಣ್ಣು ಮಿಟುಕಿಸಿ ಜೋರಾಗಿ ನಗೋಕ್ಕೆ ಪ್ರಾರಂಭಿಸ್ದ. ಅನ್ವಿತಾ ತಕ್ಷಣವೇ ನಾಚಿಕೆಯಿಂದ ಮತ್ತೆ ತಲೆ ತಗ್ಗಿಸ್ಕೊಂಡ್ಳು. ಆದರೆ ಅವಳ ಮನಸ್ಸಿಗೆ ಈಗ ಪೂರ್ತಿ ಸಮಾಧಾನವಾಗಿತ್ತು. ಅಬ್ಬಾ, ಹಾಗಾದರೆ ಇವತ್ತಿನಿಂದ ನಿನ್ನ ಕೈಯಿಂದ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿಯುವುದರೊಂದಿಗೆ ನಮ್ಮ ಈ ಸುಂದರವಾದ ಸ್ನೇಹವನ್ನು ಪ್ರಾರಂಭಿಸಿ ಬಿಡೋಣವೇ? ವೇದ್ ಪ್ರೀತಿಯಿಂದ ಕೇಳಿದ. ಹ್ಞೂ, ಖಂಡಿತ. ನಾನು ಈಗಲೇ ನಿಮಗೋಸ್ಕರ ಮಾಡ್ಕೊಂಡು ಬರ್ತೀನಿ. ಅನ್ವಿತಾ ನಗುತ್ತಾ ತಿರುಗಿದ್ಲು. ಯಾಕಂದರೆ ನಾವಿಬ್ಬರ ನಡುವೆ ಏನೂ ಆಗಿಲ್ಲ ಅನ್ನೋದು ಅವಳಿಗೆ ಬಹಳಷ್ಟು ನೆಮ್ಮದಿಯನ್ನು ತಂದುಕೊಡ್ತು.
ಅಂದ ಹಾಗೆ ಇನ್ನೊಂದು ಲಾಸ್ಟ್ ವಿಷಯ, ಒದ್ದೆಯಾದ ಶರ್ಟ್ನಲ್ಲಿ ನಿನ್ನ ಕಾಲುಗಳು ಎಷ್ಟು ಸುಂದರವಾಗಿ ಕಾಣ್ತಿದ್ವು ಗೊತ್ತಾ? ಅವನು ಕಿಲಾಡಿಯಂತೆ ಕಣ್ಣು ಮಿಟುಕಿಸುತ್ತಾ ಹೇಳಿ ಅನ್ವಿತಾ ಕೈಗೆ ಸಿಗದೆ ಬೇಗನೆ ಬಾತ್ರೂಮ್ ಒಳಗೆ ಓಡ್ ಹೋಗಿ ಬಾಗ್ಲನ್ನು ಹಾಕೊಂಡ್ಬಿಡ್ತಾನೆ. ಹೋ ದೇವ್ರೆ, ಈ ಮನುಷ್ಯ ಯಾವಾಗ ಏನು ಮಾತಾಡ್ತಾರೋ ಅಂತಲೇ ಗೊತ್ತಾಗೋದಿಲ್ಲ. ಅನ್ವಿತಾ ಮುಚ್ಕೊಂಡು ತನ್ನ ತಲೆಗೆ ತಾನೇ ಹೊಡ್ಕೊಂಡ್ಳು. ಆದರೆ ಈ ಬಾರಿ ಅವಳ ಮುಖದಲ್ಲಿ ಯಾವುದೇ ಬೇಜಾರಿರಲಿಲ್ಲ, ಬದಲಿಗೆ ಒಂದು ಮುದ್ದಾದ ಸಿಹಿ ನಗು ಮಾತ್ರ ಕಾಣಿಸ್ಕೊಳ್ಳುತ್ತೆ. ಅವಳ ಜೀವನದಲ್ಲಿ ಇಂತಹವಾದ ಸುಂದರವಾದ ನಗು ಮತ್ತು ತುಂಬ ದಿನಗಳೇ ಕಳೆದು ಹೋಗಿದ್ವು. ಆದರೆ ಕಿಚನ್ಗೆ ಹೋಗುವಾಗ ಅವಳ ಮನಸ್ಸಿನಲ್ಲಿ ಮತ್ತೆ ಹಳೆ ಗೊಂದಲದ ಪ್ರಶ್ನೆಗಳು ಮೂಡಲು ಪ್ರಾರಂಭಿಸ್ತವೆ. ಆದರೆ ನನಗೆ ಒಂದು ವಿಷಯ ಮಾತ್ರ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇವರು ಆಫೀಸ್ನಲ್ಲಿ ಮ್ಯಾನೇಜರ್ ಪ್ರಿಯಾಳನ್ನು ಮದುವೆಯಾಗಬೇಕು ಅಂತ ಬಯಸ್ತಿದ್ದಾರೆ. ಅವಳು ಕಂಡ್ರೆ ಇವ್ರಿಗೆ ಇಷ್ಟ ಅಂತ ಶ್ರುತಿ ಹೇಳಿದಾಳಲ್ವಾ? ಹಾಗಾದರೆ ಇದೆಲ್ಲ ಏನು? ನಾನೀಗ ಕಾಣ್ತಿರೋ ಸಾಫ್ಟ್ ಋಗ್ವೇದನನ್ನು ನಂಬಬೇಕಾ ಅಥವಾ ಹಳೆ ಕಟುವಾದ ಋಗ್ವೇದನನ್ನು ನಂಬಬೇಕಾ? ಅವಳ ಮನಸ್ಸು ಮತ್ತೆ ಗೊಂದಲದ ಗೂಡಾಗಿ ಹೋಯಿತು. ತಾನು ಯಾವ ಕಡೆ ವಾಲ್ಬೇಕು? ಇದನ್ನು ಪ್ರೀತಿ ಅನ್ಕೋಬೇಕಾ ಏನು? ಖಂಡಿತವಾಗಿಯೂ ಋಗ್ವೇದ ಇಷ್ಟೊಂದು ಕಠೋರವಾಗಿದ್ದಕ್ಕೆ ಅವನು ಸಂಪೂರ್ಣವಾಗಿ ತಪ್ಪಾಗಿರಲಿಲ್ಲ. ಅವನಿಗೆ ಹುಡುಗಿಯರ ಮೇಲೆ ನಂಬಿಕೆ ಇಲ್ಲದಿರುವುದಕ್ಕೆ ಅವನ ಕಹಿ ಭೂತಕಾಲವೇ ಕಾರಣವಾಗಿತ್ತು. ಅವನು ಕಾಲೇಜಿಗೆ ಸೇರಿದಾಗಿಂದಲೂ ಕೂಡ ಹುಡುಗಿಯರೆಲ್ಲರೂ ಅವನ ಹಣ, ಅಂತಸ್ತು, ಅಹಂಕಾರದ ಶ್ರೀಮಂತಿಕೆಯನ್ನು ನೋಡಿನೇ ಅವನ ಸುತ್ತಲೂ ಅಲೆದಾಡ್ತಾ ಇದ್ರು, ಯೂಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದ್ರು. ಇದು ಅವನಿಗೆ ಒಂದು ಮಟ್ಟಕ್ಕೆ ಅಸಹ್ಯನೇ ಹುಟ್ಟಿಸ್ಬಿಟ್ಟಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಪ್ರಾಣ ಸ್ನೇಹಿತನೊಬ್ಬ ಹುಡುಗಿಯೊಬ್ಬಳು ಕೈಕೊಟ್ಟು ವಂಚನೆಗೆ ಬೇಸತ್ತು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದ. ಆ ಒಂದು ಘಟನೆ ಋಗ್ವೇದನ ಹೃದಯದಲ್ಲಿ ಇಡೀ ಸ್ತ್ರೀ ಕುಲದ ಮೇಲೆಯೇ ದ್ವೇಷ ಹುಟ್ಟುವಂತೆ ಮಾಡಿತ್ತು. ಅವನು ಹಿಂದಿಗೂ ಹಾಗೆಯೇ ಇದ್ದ. ಬಾಲ್ಯದಿಂದಲೂ ಅವನ ಜೊತೆಗಿದ್ದ ಒಬ್ಬ ಗೆಳತಿ ಇದ್ಲು. ಅವಳು ಇದುವರೆಗೂ ಅವನಿಗೆ ಅತಿಯಾದ ಹತ್ತಿರವಾಗಲು ಅಥವಾ ಅವಳ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸ್ತಾನೆ ಇರಲಿಲ್ಲ. ಆದರೆ ಈಗ ಆ ಮುಗ್ಧೆ ಅನ್ವಿತಾಳ ಮೂಲಕ ಅವನ ತನ್ನ ಕಹಿ ನೆನಪುಗಳನ್ನು ಮರೆತು ಮತ್ತೊಮ್ಮೆ ಬದಲಾಗೋಕ್ಕೆ ಪ್ರಯತ್ನಿಸ್ತಿದ್ದ. ಆದರೆ ಅದು ಕೇವಲ ತನ್ನ ಅಮ್ಮ ಕೊಟ್ಟ ಒಂದು ತಿಂಗಳ ಗಡುವಿಗಾಗಿ ಮಾತ್ರನಾ ಅಥವಾ ಅನ್ವಿತಾಳ ಮೇಲೆ ನಿಜವಾದ ಒಲವ? ಅವಳು ಬಾಲ್ಯದಿಂದಲೂ ಎಲ್ಲರೊಂದಿಗೊಂದು ಮುದ್ದು ಮಾಡಿಸ್ಕೊಂಡೇ ಬೆಳೆದವಳು. ಆದರೆ ಈಗ ಋಗ್ವೇದನ ಈ ಹೊಸ ರೂಪದಿಂದಾಗಿ ಅವಳ ಯೋಚನೆಗಳೇ ದಾರಿ ತಪ್ತಾ ಇದ್ದಾವೆ. ಅಸಲಿಗೆ ಋಗ್ವೇದ ಮೊದಲಿಂದಲೂ ಕೂಡ ತುಂಬ ತಮಾಷೆ ಮಾಡುವಂತಹ ಸ್ವಭಾವದವನು. ಆದರೆ ಬೇರೆಯವರಿಗೆ ಮಾತ್ರ ತುಂಬ ಖಡಕ್ಕಾಗಿ ಕಾಣುವಂಥವನು. ಅಷ್ಟೇ ಹಠಮಾರಿಯೂ ಆಗಿದ್ದ. ಆದರೆ ಅವನು ತನ್ನ ಈ ಮೃದುವಾದ ನೈಜವಾದ ರೂಪವನ್ನು ಜಗತ್ತಿಗೆ ಕೇವಲ ಕೆಲವು ಜನರಿಗೆ ಮಾತ್ರ ತೋರಿಸ್ತಾ ಇದ್ದ. ಈಗ ಅವನ ಹೃದಯದಲ್ಲಿ ಅನ್ವಿತಾಳ ಮೇಲೆ ನಿಧಾನವಾಗಿ ಪ್ರೀತಿ ಮೊಳಕೆ ಹೊಡಿತಿತ್ತು. ಅವಳನ್ನು ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ನಂಬುವಷ್ಟು ನಂಬಿಕೆ ಇನ್ನೂ ಅವನಲ್ಲಿ ಮೂಡಿರಲಿಲ್ಲ. ಯಾಕಂದರೆ ಯಾರನ್ನು ಅಷ್ಟು ಬೇಗ ನಂಬುವುದು ಅವನ ಸ್ವಭಾವದಲ್ಲೇ ಇರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ, ಅವಳ ಜೊತೆಗಿರುವಾಗ ಅವನು ತನ್ನೆಲ್ಲ ಮುಖವಾಡಗಳನ್ನು ಕಳಚಿ ತನ್ನ ಮೂಲ ಸ್ವಭಾವದಲ್ಲಿ ಇರ್ತಿದ್ದ. ಅವಳಿಗೆ ತಾನು ಇದುವರೆಗೂ ತನ್ನ ಲೈಫ್ನಲ್ಲಿ ಯಾರಿಗೂ ಮಾಡದ ಕೆಲಸಗಳನ್ನು ಮಾಡಲು, ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಅವನಿಗೆ ಒಳಗೆ ಏನೋ ಒಂದು ರೀತಿಯ ಭಾವನೆ ಅನ್ನಿಸ್ತಾ ಇತ್ತು. ಆದರೆ ಇವರಿಬ್ಬರ ಒಂದು ಹೊಸ ಸ್ನೇಹದ ಸಂಬಂಧದಲ್ಲಿ ಎಷ್ಟು ನಂಬಿಕೆ ಇರಲಿದೆ ಮತ್ತು ಅದು ಎಲ್ಲಿಯವರೆಗೆ ಸಾಗಲಿದೆ ಎಂಬುದನ್ನು ಮುಂದಿನ ದಿನಗಳ ಕಾಲವೇ ನಿರ್ಣಯಿಸಬೇಕಾಗಿತ್ತು. ಅವನು ನೋಡಲು ಎಷ್ಟು ಗಂಭೀರವಾಗಿ ಕಾಣ್ತಾರೆ, ಅದರ ಒಳಗಡೆ ಎಷ್ಟು ಹಠಮಾರಿ ಮತ್ತು ಕಿಲಾಡಿ ಅಲ್ವಾ? ತುಂಬ ನಾಟಿ ಬಾಯ್ ಅನ್ನುತ್ತಾ ಅನ್ವಿತಾ ಕಿಚನ್ನಲ್ಲಿ ನಿಂತು ಕಾಫಿ ಮಾಡುತ್ತಾ ಕೇವಲ ಅವನ ಬಗ್ಗೆ ಯೋಚನೆಯಲ್ಲಿ ಮುಳುಗೋಗಿದ್ದಾಳೆ. ಅವಳ ಮುಖದಲ್ಲಿ ಅರಿಯದೆ ಒಂದು ಆಕರ್ಷಕವಾದ ಮುದ್ದಾದ ನಗು ಕಾಣಿಸ್ಕೊಳ್ಳುತ್ತೆ. ಇಷ್ಟು ದಿನ ಸದಾ ಮುಖ ಸಣ್ಣಗೆ ಮಾಡ್ಕೊಳ್ತಿರುವಂತಹ ಮೇಡಮ್ ಇಂದು ಒಂಟಿಯಾಗಿ ನಿಂತು ನಾಚುತ್ತಾ ನಗುತ್ತಿರುವುದನ್ನು ಕಂಡು ಅಲ್ಲಿರುವಂತಹ ಮನೆ ಕೆಲಸದ ಸೇವಕಿಯರು ಕೂಡ ಮನಸ್ಸಿನಲ್ಲಿ ಸಂತೋಷ ಪಡ್ತಾರೆ. ಅನ್ವಿತಾ ಮೇಡಮ್, ಕಾಫಿ ಟೀ ಡಿಕಾಕ್ಷನ್ ಸಿದ್ಧವಾಗಿದೆ. ಒಬ್ಬ ಸೇವಕಿ ಅವಳನ್ನು ಮೆಲ್ಲನ್ ಕರೀತಾಳೆ. ಅವಳು ತಕ್ಷಣವೇ ಯೋಚನೆಗಳಿಂದ ವಾಸ್ತವಕ್ಕೆ ಮರಳಿ ತನ್ನ ತಲೆಗೆ ತಾನೇ ಲಘುವಾಗಿ ತಟ್ಕೊಳ್ತಾ 2 ದೊಡ್ಡ ಮಗ್ಗಳಲ್ಲಿ ಬಿಸಿಬಿಸಿಯಾದ ಕಾಫಿಯನ್ನು ಒಟ್ಟಿಗೆ ಸುರಿದುಕೊಂಡ್ಳು. ಅನ್ವಿತಾಳ ಜೀವನ ಶೈಲಿ ಋಗ್ವೇದನಂತಿರಲಿಲ್ಲ. ಅವಳ ಬದುಕಿನಲ್ಲಿ ಹೋದವರು ತುಂಬ ಕಡಿಮೆ ಜನ. ಆದರೆ ಬಂದವರೆಲ್ಲರೂ ಕೂಡ ಅವಳ ಮುಗ್ಧ ಸ್ವಭಾವದವರೇ ಆಗಿದ್ದರಿಂದ ಅವಳು ಈ ಸ್ವಾರ್ಥ ಪ್ರಪಂಚದ ಇನ್ನೊಂದು ಕರಾಳ ಮುಖವನ್ನು ಇದುವರೆಗೂ ನೋಡೇನೇ ಇಲ್ಲ. ತನ್ನ ಎದುರಿಗಿರುವಂತಹ ವ್ಯಕ್ತಿ ಎಷ್ಟೇ ನಯವಾಗಿ ಸುಳ್ಳು ಹೇಳಿದ್ರು ಕೂಡ ಅದನ್ನು ನಿಜ ಅಂತಲೇ ಹೇಳ್ಬಿಟ್ಟು ನಂಬಿ ತನ್ನ ಹೃದಯದಲ್ಲಿ ಇಟ್ಕೊಳ್ಳೋದು ಅವಳ ಹುಟ್ಟು ಸ್ವಭಾವ ಆಗಿಬಿಟ್ಟಿರುತ್ತೆ. ಅದಕ್ಕೆ ಯಾರಾದರೂ ಅವಳ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ರು ಕೂಡ, ಅವಳ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಅವಳು ತಕ್ಷಣವೇ ಅವಳ ಮೃದುವಾದ ಹೃದಯಕ್ಕೆ ನೇರವಾಗಿ ತಟ್ಟಿ ನೋಯಿಸ್ಬಿಡ್ತಿತ್ತು. ಅವಳು ಅದಕ್ಕೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಶ್ರುತಿ ಹೇಳಿರುವಂಥ ಆಫೀಸ್ ಮ್ಯಾನೇಜರ್ ಪ್ರಿಯಾಳ್ ಮದುವೆ ವಿಷಯ ಕೂಡ ಅವಳ ಹೃದಯದಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಡೈನಿಂಗ್ ಟೇಬಲ್ ಬಳಿ ಕುಳಿತು ಜೊತೆಯಾಗಿ ಉಪಹಾರವನ್ನು ಸೇವಿಸಿದರು. ಊಟ ಮುಗಿದ ನಂತರ ಇಬ್ಬರು ಎಂದಿನಂತೆ ತಮ್ಮ ಬೇರೆ ಬೇರೆ ಕಾರುಗಳಲ್ಲಿ ಕಚೇರಿಯತ್ತ ಮುಖ ಮಾಡ್ತಾರೆ. ಇಬ್ಬರ ನಡುವೆ ಸ್ನೇಹದ ಸೇತುವೆಯೇನೋ ಒಂದು ರೀತಿಯ ಮಟ್ಟಕ್ಕೆ ಸ್ಥಾಪನೆ ಆಗಿ ಹೋಗಿದೆ. ಆದರೆ ಈ ಹೊಸ ಸಂಬಂಧದಲ್ಲಿ ಎಲ್ಲೋ ಒಂದು ಕಡೆ ಒಂದು ವಿಚಿತ್ರವಾದ ಗೊಂದಲದ ತಳಮಳ ಹಾಗೆ ಇತ್ತು. ಈಗ ಗೊಂದಲದಲ್ಲಿ ಇಬ್ಬರು ಸೇರಿ ಹೇಗೆ ದೂರ ಮಾಡ್ತಾರೆ?
ಅಥವಾ ಹೊಸ ಸಂಬಂಧವನ್ನು ರೂಪಿಸುವ ಆತುರದಲ್ಲಿ ಶ್ರುತಿ ಎಣೆದಿರುವಂಥ ಸುಳ್ಳಿನ ಬಲೆಯೊಂದಿಗೆ ಎಲ್ಲವೂ ಕೈ ಮೀರಿ ಹೋಗುತ್ತಾ ಅನ್ನೋದನ್ನು ಕಾಲವೇ ಹೇಳಬೇಕು. ಆಫೀಸಿಗೆ ಬಂದ ತಕ್ಷಣ ಶ್ರುತಿ ಎಂತಿನಂತೆ ತನ್ನ ಅಧಿಕಾರ ಚಲಾಯಿಸೋಕೆ ಶುರು ಮಾಡ್ಕೊಳ್ತಾಳೆ. ಅವಳು ಅನ್ವಿತಾಳನ್ನು ತನ್ನ ಕ್ಯಾಬಿನ್ ಕರೆದು ದಪ್ಪಗಿರೋ 2 ಫೈಲ್ಗಳನ್ನು ಅವಳು ಕೈ ಕೊಡ್ತಾಳೆ. ಇಲ್ಲಿ ನೋಡು ಅನ್ವಿತಾ, ಈ 2 ಫೈಲ್ಗಳನ್ನು ತಗೋ. ಇದರಲ್ಲಿರೋ ಕೆಲಸಗಳನ್ನೆಲ್ಲ ಇವತ್ತು ಮಧ್ಯಾಹ್ನದೊಳಗೆ ಪೂರ್ತಿಯಾಗಿ ಮುಗಿಸ್ಬಿಡ್ಬೇಕು. ತುಂಬ ಅಂದರೆ ತುಂಬ ಅರ್ಜೆಂಟ್ ಇದೆ, ನೆನಪಿರಲಿ. ಶ್ರುತಿ ಆರ್ಡರ್ ಮಾಡುವ ಮೂಲಕ ಧ್ವನಿಯಲ್ಲಿ ಹೇಳ್ತಾಳೆ. ಹೌದಾ ಮೇಡಮ್, ಖಂಡಿತ ಮಾಡಿಕೊಡ್ತೀನಿ. ಅನ್ವಿತಾ ವಿನಯವಾಗಿ ತಲೆಯಾಡಿಸಿ ಫೈಲ್ಗಳನ್ನು ಹಿಡಿದುಕೊಂಡು ಬಂದು ತನ್ನ ಸೀಟ್ನಲ್ಲಿ ಕುಳಿತುಕೊಳ್ತಾಳೆ. ಅವಳು ಬಂದು ಕುಳಿತದ್ದೇ ತಡ ಪಕ್ಕದಲ್ಲೇ ಇದ್ದ ಕಾವ್ಯ ಮೆಲ್ಲನೆ ಜರುಗಿ ಬಂದ್ಲು. ಏನೇ ಆ ಒಣಮೂಳೆ ಅಂದರೆ ಶ್ರುತಿ ಈಗ ನಿನಗೆ ಅಷ್ಟೊಂದು ದಪ್ಪ ಇರೋ ಫೈಲ್ಸ ಕೊಟ್ಲು? ಕಾವ್ಯ ಒಂದೇ ಉಸಿರಲ್ಲಿ ಕೇಳಿ ನಕ್ಕದ್ಲು. ಓ ಕಾವ್ಯ, ಸ್ವಲ್ಪ ಧ್ವನಿ ಕಮ್ಮಿ ಮಾಡು, ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಅನ್ವಿತಾ ಹೆದರಿಕೆಯಿಂದ ಸುತ್ತಲೂ ನೋಡಿ ಅವಳನ್ನು ಸುಮ್ಮನಿರಿಸಲು ಪ್ರಯತ್ನಿಸಿದ್ಲು. ಅಯ್ಯೋ ಬಿಡಿ ಅವಳನ್ನು, ಆಫೀಸ್ನಲ್ಲಿ ಎಲ್ಲರೂ ಕೂಡ ಅವಳಿಗೆ ಒಂದಲ್ಲ ಒಂದು ಹೆಸರು ಇಟ್ಟಿದ್ದಾರೆ, ಎಲ್ಲರೂ ಬೈಯೋದೆ. ಆದರೂ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ, ನೀನು ಈಗಷ್ಟೇ ಕೆಲಸಕ್ಕೆ ಸೇರಿದೆಯಲ್ಲ, ಆದರೂ ಅವಳು ನಿನ್ನ ಮೇಲೆ ಯಾಕೆ ಇಷ್ಟೊಂದು ಕೆಲಸದ ಭಾರ ಆಗ್ತಿದ್ದಾಳೆ? ಬಹುಶಃ ನಿನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ನನಗೆ ತುಂಬ ಅನಿಸುತ್ತೆ ಕಣೆ. ಕಾವ್ಯಾಳ ಮನಸ್ಸಿನಲ್ಲಿ ಅವಳ ಮನಸ್ಸಲ್ಲಿ ಮೂಡೋ ಮುನ್ನವೇ ತನ್ನ ಸಂಶಯವನ್ನು ನೇರವಾಗಿ ವ್ಯಕ್ತಪಡಿಸ್ತಾಳೆ. ಕಾವ್ಯ ಹೇಳಿದ ನಿಜಕ್ಕೆ ಹೇಳಬೇಕು ಅಂದರೆ ಯೋಚಿಸಬೇಕಾದ ವಿಷಯವೇ. ಶ್ರುತಿ ತನಗೆ ಬೇಕಂತಲೇ ತೊಂದರೆ ಕೊಡ್ತಿದ್ದಾಳೆ ಅನ್ನೋದು ಅನ್ವಿತಾಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತಾನೆ ಇದೆ. ಆದರೆ ಮುಗ್ಧೇ ಆದ ಅವಳು ಸದ್ಯಕ್ಕೆ ಅದನ್ನು ನಿರ್ಲಕ್ಷಿಸೋದು ಅವಳ ಒಂದು ಹುಟ್ಟುಗುಣ. ಅದನ್ನೆಲ್ಲ ಯಾಕೆ ಯೋಚಿಸ್ತೀಯ ಕಾವ್ಯ? ಬಿಡು, ಈಗ ಅವಳು ಕೆಲಸ ಕೊಟ್ಟ ಮೇಲೆ ನಾನು ಹೊಸಬಳು ಅಂತ ಅಲ್ಲ, ಹೇಳೋಕ್ಕೆಲ್ಲ ಆಗಲ್ಲ ಅಲ್ವಾ. ಅದರಲ್ಲೂ ಅವಳು ತುರ್ತು ಬೇರೆ ಅಂತ ಹೇಳಿದ್ದಾಳೆ. ಹಾಗಾಗಿ ನೀನು ಸುಮ್ಮನೆ ಕೂತು ನಿನ್ನ ಕೆಲಸ ಮಾಡು, ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಹೇಳುತ್ತಾ ಅನ್ವಿತಾ ಲಟಪಟನೆ ಫೈಲನ್ನು ಓಪನ್ ಮಾಡಿ ಕೆಲಸವನ್ನು ಪಟಪಟ ಅಂತ ಶುರು ಮಾಡಿಕೊಂಡ್ಳು. ಇತ್ತ ಕಡೆ ಋಗ್ವೇದ ಲಿಫ್ಟ್ ಒಳಗೆ ಹೋಗಿ ನಿಂತ್ಕೊಂಡಾಗ ಮ್ಯಾನೇಜರ್ ಪ್ರಿಯಾ ಕೂಡ ಚುರುಕಾಗಿ ಅವನ ಹಿಂದೆಯೇ ಒಳಗೆ ಬಂದ್ಲು. ಪ್ರಿಯಾ, ನೀನು ಯಾಕೆ ಇಲ್ಲಿಗೆ ಬಂದೆ? ಋಗ್ವೇದ ಆಶ್ಚರ್ಯದಿಂದ ಕೇಳಿದ. ಅದು ವೇದ್, ಅಮ್ಮನ ಆರೋಗ್ಯ ಈಗ ಪೂರ್ತಿಯಾಗಿ ಸ್ಥಿರವಾಗಿದೆ, ಓಕೆ ಹುಷಾರಾಗಿದ್ದಾರೆ. ಮತ್ತು ನನ್ನ ಸಹೋದರ ವರುಣ್ ಕೂಡ ತನ್ನ ಯುರೋಪ್ ಪ್ರವಾಸ ಮುಗಿಸ್ಕೊಂಡು ನಿನ್ನೆ ತಾನೇ ಹಿಂತಿರುಗಿದ್ದಾನೆ. ಹಾಗಾಗಿ ಆಫೀಸ್ ಮ್ಯಾಟರ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ಪ್ರಿಯಾ ವಿವರಿಸಿದ್ಲು. ಓ ಹೌದಾ, ತುಂಬ ಒಳ್ಳೆಯದಾಯಿತು. ವರುಣ್ ಬಂದ ಮೇಲೆ ಅವನಿಗೆ ಒಮ್ಮೆ ನನಗೆ ಕಾಲ್ ಮಾಡೋಕ್ಕೆ ಹೇಳು, ಋಗ್ವೇದ ಆಫೀಸ್ ಧ್ವನಿಯಲ್ಲೇ ಹೇಳ್ತಾನೆ. ಹಾಂ ಖಂಡಿತ ಹೇಳ್ತೀನಿ. ನಾನು ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಲು ಮರೆತೇ ಬಿಟ್ಟೆ. ಈ ತಿಂಗಳ ಕೊನೆಯಲ್ಲಿ ನಮ್ಮ ಕಂಪನಿಯ ವತಿಯಿಂದ ಒಂದು ದೊಡ್ಡ ಚಾರಿಟಿ ಅಂದರೆ ದತ್ತಿ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕಾಗಿ ಡಿಸೈನರ್ ಒಂದು ಸ್ಪೆಷಲ್ ಡ್ರೆಸ್ಸನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಟ್ರೈ ಮಾಡಿ ನೋಡಲು ನಿನ್ನನ್ನು ಆಹ್ವಾನಿಸಿದ್ದಾರೆ, ಪ್ರಿಯಾ ನಯವಾಗಿ ಹೇಳಿದ್ದು. ಚಾರಿಟಿ ಕಾರ್ಯಕ್ರಮದ ಬಗ್ಗೆ ಕೇಳಿದ ತಕ್ಷಣ ಋಗ್ವೇದ ಸ್ವಲ್ಪ ಹೊತ್ತು ಮೌನವಾಗಿ ಆಲೋಚನೆಯಲ್ಲಿ ಮುಳುಗೋದ. ಪ್ರತಿ ವರ್ಷವೂ ಅವ್ರ ಕಂಪನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ಸಾಮಾಜಿಕ ದತ್ತಿ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇತ್ತು. ಇದುವರೆಗೂ ನಡೆದಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರಿಯಾ ಅಧಿಕೃತವಾಗಿ ಅವನ ಜೊತೆಯಲ್ಲೇ ಬರ್ತಾ ಇದ್ಲು ಮತ್ತು ಇಡೀ ಆಫೀಸಿಗೆ ಇವರಿಬ್ಬರ ಜೋಡಿಯ ಬಗ್ಗೆ ತುಂಬ ಚೆನ್ನಾಗಿಯೇ ತಿಳಿದಿತ್ತು. ಆದರೆ ಈ ಬಾರಿ ಋಗ್ವೇದನ ಮನಸ್ಸು ಬೇರೆಯದೇ ಯೋಚನೆ ಮಾಡ್ತಾ ಇತ್ತು. ಈ ಬಾರಿ ಪ್ರಿಯಾಳನ್ನು ಯಾಕೆ ಕರೆದುಕೊಂಡು ಹೋಗಬೇಕು? ಈ ಸಲ ನನ್ನ ಹೆಂಡತಿ ಅನ್ವಿತಾಳನ್ನು ಬಹುಶಃ ನನ್ನ ಜೊತೆ ಅಫಿಷಿಯಲಾಗಿ ಕರ್ಕೊಂಡು ಹೋದರೆ ಹೇಗಿರುತ್ತೆ ಎಂದು ಅವನು ತನ್ನ ಮನಸ್ಸಿಗೆ ಬಂದ ಆಲೋಚನೆಗಳ ಬಗ್ಗೆ ಒಂದರ ನಂತರ ಒಂದರಂತೆ ಯೋಚಿಸೋಕೆ ಶುರು ಮಾಡ್ಕೊಳ್ತಾನೆ. ಋಗ್ವೇದ, ಏನು ಯೋಚಿಸ್ತಿದೀಯಾ? ನಾನೀಗ ಏನು ಮಾಡಬೇಕು? ಪ್ರಿಯಾ ಅವನ ಮೌನವನ್ನು ಕಂಡು ಮತ್ತೆ ಧ್ವನಿ ಹೇರಿಸಿ ಕೇಳ್ತಾಳೆ. ಹಾಂ ಖಂಡಿತ, ನೀವು ಆ ಚಾರಿಟಿ ಮೀಟಿಂಗ್ ಬೇಕಾದ ಎಲ್ಲ ಫೈಲ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ನಮಗೆ ಒಂದು ಸಂಜೆ ಬಿಡುವು ಸಿಕ್ಕಾಗ ನಾವಿಬ್ಬರು ಹೋಗಿ ಆ ಡಿಸೈನರ್ನ ಉಡುಪಿನ ವಿಷಯವನ್ನು ಫೈನಲ್ ಆಗಿ ಮಾಡ್ಕೊಂಡು ಬರೋಣ ಅಷ್ಟೇ ಅಂತ ಋಗ್ವೇದ ತನ್ನ ಆಲೋಚನೆಯನ್ನು ಮರೆಮಾಚಿ ಅವಳಿಗೆ ಉತ್ತರಿಸ್ತಾ. ಅವನ ಮನಸ್ಸಿನಲ್ಲಿ ಮಾತ್ರ ಬೇರೆಯದೇ ಇತ್ತು. ಅನ್ವಿತಾಳ ಮುದ್ದಾದ ಮುಖವೇ ಕತೆ ಹೇಗನ್ನಿಸ್ತು? ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೀಸ್. ಈ ಕತೆನ ಸುಮಾರು 2,000 ಜನ ನೋಡ್ತೀರಾ, ಆದರೂ ಕೂಡ ಸಬ್ಸ್ಕ್ರೈಬರ್ಸ್ ಇಲ್ಲ, ಸಬ್ಸ್ಕ್ರೈಬ್ ಆಗದೆ ಕತೆಗಳನ್ನು ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.